ಬಿಜೆಪಿಯನ್ನ ಯಾವುದೇ ಕಾರಣಕ್ಕೂ ನಂಬಬೇಡಿ. ಬಿಜೆಪಿ ಎಂದಿಗೂ ನಂಬಿಕೆಗೆ ಅರ್ಹವಲ್ಲ. ಚಂದ್ರಬಾಬು ನಾಯ್ಡುಗೆ ಆದಿತ್ಯ ಠಾಕ್ರೆ ಸಲಹೆ. ಆದಿತ್ಯ ಠಾಕ್ರೆ ಮಹಾರಾಷ್ಟ್ರ ಮಾಜಿ ಸಚಿವ ಉದ್ಧವ್ ಪುತ್ರ. ನಮ್ಮ ಅನುಭವದ ಆಧಾರದ ಮೇಲೆ ಹೇಳುತ್ತಿದ್ದೇವೆ, ನೀವು ಬಿಜೆಪಿ ಜೊತೆ ಕೈ ಜೋಡಿಸೋದಾದರೆ ಸ್ಪೀಕರ್ ಹುದ್ದೆ ಪಡೆಯಿರಿ. ಸ್ಪೀಕರ್ ಹುದ್ದೆಯನ್ನು ಪಡೆದುಕೊಳ್ಳುವಂತೆ ಆದಿತ್ಯ ಠಾಕ್ರೆ ಒತ್ತಾಯ. ಬಿಜೆಪಿ ಸ್ಪೀಕರ್ ಅನ್ನ ಹೇಗೆ ದುರುಪಯೋಗ ಪಡಿಸಿಕೊಂಡಿದೆ ಅಂತ ಗೊತ್ತಿದೆ. ಸ್ಪೀಕರ್ ಮೂಲಕ ಪಕ್ಷವನ್ನೇ ಒಡೆಯೋದು ಬಿಜೆಪಿಗೆ ಕರಗತ. ನಿಮ್ಮ ಪಕ್ಷ ಉಳಿಯಬೇಕಾದರೆ ಸ್ಪೀಕರ್ ಸ್ಥಾನ ತೆಗೆದುಕೊಳ್ಳಿ. ಎಕ್ಸ್ನಲ್ಲಿ ಮಹಾರಾಷ್ಟ್ರ ಮಾಜಿ ಸಚಿವ ಆದಿತ್ಯ ಠಾಕ್ರೆ ಹೇಳಿಕೆ. ಹಾಗಾದ್ರೆ ಆದಿತ್ಯ ಠಾಕ್ರೆ ಸಲಹೆ ಸ್ಪೀಕರ್ ಸ್ಥಾನ ಚಂದ್ರಬಾಬು ನಾಯ್ಡು. ಈಗಾಗಲೇ ಲೋಕಸಭಾ ಎಲೆಕ್ಷನ್ನ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು 293 ಸ್ಥಾನಗಳಿಂದ ಎನ್ಡಿಎ ಸರ್ಕಾರ ಬಹುಮತದಿಂದ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಈ ಒಂದು ಚುನಾವಣೆಯಲ್ಲಿ ಹೀರೋಗಳಾದಂತಹ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಮೇಲೆ ಎಲ್ಲ ಪಕ್ಷದ ಕಣ್ಣುಗಳು. ಬಿಜೆಪಿಯನ್ನ ಯಾವುದೇ ಕಾರಣಕ್ಕೂ ನಂಬಬೇಡಿ. ಬಿಜೆಪಿ ಎಂದಿಗೂ ನಂಬಿಕೆಗೆ ಅರ್ಹವಲ್ಲ. ಚಂದ್ರಬಾಬು ನಾಯ್ಡುಗೆ ಆದಿತ್ಯ ಠಾಕ್ರೆ ಅವರು ಸಲಹೆ ನೀಡಿದ್ದಾರಂತೆ. ಆದಿತ್ಯ ಠಾಕ್ರೆ ಮಹಾರಾಷ್ಟ್ರ ಮಾಜಿ ಸಚಿವ ಉದ್ಧವ್ ಪುತ್ರ ಕೂಡ ತಮ್ಮ ಅನುಭವದ ಆಧಾರದ ಮೇಲೆ ಹೇಳುತ್ತಿದ್ದೇವೆ, ನೀವು ಬಿಜೆಪಿ ಜೊತೆ ಕೈ ಜೋಡಿಸೋದಾದರೆ ಸ್ಪೀಕರ್ ಹುದ್ದೆ ಪಡೆಯಿರಿ ಎಂದು ಸಲಹೆ ನೀಡಿದ್ದಾರೆ. ಸ್ಪೀಕರ್ ಹುದ್ದೆಯನ್ನು ಪಡೆದುಕೊಳ್ಳುವಂತೆ ಆದಿತ್ಯ ಠಾಕ್ರೆ ಒತ್ತಾಯಿಸುತ್ತಿದ್ದಾರೆ. ಬಿಜೆಪಿ ಸ್ಪೀಕರ್ ಅನ್ನ ಹೇಗೆ ದುರುಪಯೋಗ ಪಡಿಸಿಕೊಂಡಿದೆ ಅಂತ ಗೊತ್ತಿದೆ. ಸ್ಪೀಕರ್ ಮೂಲಕ ಪಕ್ಷವನ್ನೇ ಒಡೆಯೋದು ಬಿಜೆಪಿಗೆ ಕರಗತವಾಗಿ ಬಿಟ್ಟಿದೆ. ನಿಮ್ಮ ಪಕ್ಷ ಉಳಿಯಬೇಕಾದರೆ ಸ್ಪೀಕರ್ ಸ್ಥಾನವನ್ನು ತೆಗೆದುಕೊಳ್ಳಿ. ಎಕ್ಸ್ನಲ್ಲಿ ಮಹಾರಾಷ್ಟ್ರ ಮಾಜಿ ಸಚಿವ ಆದಿತ್ಯ ಠಾಕ್ರೆ ಹೇಳಿಕೆ ನೀಡಿದ್ದಾರೆ. ಹಾಗಾದರೆ ಆದಿತ್ಯ ಠಾಕ್ರೆ ಸಲಹೆ ಸ್ಪೀಕರ್ ಸ್ಥಾನ ಚಂದ್ರಬಾಬು ನಾಯ್ಡು ಕಾದು ನೋಡಬೇಕಾಗಿದೆ.